ಇನ್ನು ಪರಿಷತ್ ಚುನಾವಣೆಯಲ್ಲಿ ಆದಂತಹ ಅಡ್ಡ ಮತದಾನ ಆ ಒಂದು ಸದ್ದು ಇನ್ನೂ ಕೂಡ ಜೋರಾಗಿ ಪ್ರತಿಧ್ವನಿಸ್ತಲೇ ಇದೆ. ಸೊ ಈಗಾಗಲೇ ಸತ್ಯಶೋಧನಾ ಸಮಿತಿ ಒಂದು ಇಂಟ್ರಿಮ್ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದೆ. ಸಿಟಿ ರವಿ ಅವರು ತಮ್ಮ ರಿಪೋರ್ಟ್ ನಲ್ಲಿ ಯಾರ ಬಗ್ಗೆನೂ ಕೂಡ ಹೆಸರನ್ನ ನಾನು ಉಲ್ಲೇಖ ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ಹೇಳಿದ್ದಾರೆ. ಜೊತೆಗೆ ಎಲ್ಲಿ ಲೋಪ ಆಯಿತು ಅನ್ನುವಂಥದ್ರ ಬಗ್ಗೆ ಅಷ್ಟೇ ನಾವು ಹೇಳಿದ್ವಿ, ಬಟ್ ಯಾರ ಹೆಸರನ್ನು ಹೇಳಿಲ್ಲ ಅನ್ನುವಂಥದ್ರ ಬಗ್ಗೆ ಸಿಟಿ ರವಿ ಅವರು ಹೇಳ್ತಾರೆ. ಮತ್ತೊಂದು ಕಡೆ ಈಗ ಅಡ್ಡ ಮತದಾನದ ವಿಚಾರವಾಗಿ ಆರ್ ಅಶೋಕ್ ಮಾತನಾಡಿ ಲಿಸ್ಟ್ ಆಲ್ರೆಡಿ ರೆಡಿ ಇದೆ, ಹೈಕಮಾಂಡ್ ಹತ್ತ ಲಿಸ್ಟ್ ಇದೆ, ಯಾರು ದ್ರೋಹ ಬಗೆದಿದ್ದಾರೋ ಪಕ್ಷಕ್ಕೆ ಅಂಥವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗುತ್ತೆ, ಅವ್ರನ್ನ ಸ್ಪೇರ್ ಮಾಡೋದಿಲ್ಲ ಅನ್ನುವಂಥದ್ದನ್ನ ಆರ್ ಅಶೋಕ್ ಹೇಳ್ತಾರೆ. ಇದೆಲ್ಲದರ ಬೆನ್ನಲ್ಲೇ ಕೆಲವೊಂದಷ್ಟು ಅನುಮಾನಗಳು ಕೆಲವೊಂದಷ್ಟು ಶಾಸಕರ ಮೇಲೆ ಹರಿದಾಡ್ತಾ ಇತ್ತು. ಬಹುಶಃ ಇವರು ಅಡ್ಡ ಮತದಾನವನ್ನ ಮಾಡಿರಬಹುದು ಅಂತೇಳಿ. ಸೊ ಹಾಗಾಗಿ ಯಾರು ಹೋಗಿ ಆಣೆ ಪ್ರಮಾಣ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಸೊ ಇವತ್ತು ಬೇಲೂರು ಕ್ಷೇತ್ರದ ಬಿಜೆಪಿ ಶಾಸಕ ಎಚ್ ಕೆ ಸುರೇಶ್ ಅವರು ಆಣೆ ಪ್ರಮಾಣವನ್ನ ಮಾಡಿದ್ದಾರೆ. ನಾನು ಅಡ್ಡ ಮತದಾನವನ್ನ ಮಾಡಿಲ್ಲ, ಪಕ್ಷಕ್ಕೆ ದ್ರೋಹ ಬಗೆದಿಲ್ಲ ಅನ್ನುವಂಥದ್ರ ಬಗ್ಗೆ ಅವರು ಆಣೆ ಪ್ರಮಾಣವನ್ನ ಮಾಡಿ ಹೇಳಿದ್ದಾರೆ. ಸೊ ಇದಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಆರ್ ಅಶೋಕ್, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ, ನಮಗೆ ಗೊತ್ತಿದೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತೇಳಿ, ಅವ್ರ ಬಗ್ಗೆ ಕ್ರಮ ಆಗುತ್ತೆ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಸೊ ಹಾಗಾದ್ರೆ ಈ ಅಡ್ಡ ಮತದಾನದ ವಿಚಾರ ಕುರಿತಾಗಿ ಏನೆಲ್ಲ ಬೆಳವಣಿಗೆಗಳು ಇವತ್ತು ನಡೆದಿವೆ ಬನ್ನಿ ನೋಡೋಣ. ಅಡ್ಡ ಮತದಾನವನ್ನ ಮಾಡಿಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ದ್ರೋಹವನ್ನ ಮಾಡಿಲ್ಲ, ಮಂಜುನಾಥ ಸ್ವಾಮಿನೇ ಸಾಕ್ಷಿ. ಮಾಡಿದವರು ಯಾರು ಅಂತ ಆಲ್ರೆಡಿ ಡೆಲ್ಲಿಯಲ್ಲಿ ಪಟ್ಟಿ ಅವರ ಹತ್ರ ಇದೆ. ನಾವ್ ಯಾರ ಹೆಸರನ್ನು ಉಲ್ಲೇಖ ಅದ್ರಲ್ಲಿ ಮಾಡಿಲ್ಲ. ಪಾರ್ಟಿ ಕರೆಕ್ಟ್ ಟೈಮಲ್ಲಿ ಅವನ್ನ ಕಿಕ್ಔಟ್ ಮಾಡುತ್ತೆ ಪಾರ್ಟಿ. ಅಡ್ಡ ಮತದಾನ, ಆಣೆ ಪ್ರಮಾಣ, ಪರಿಷತ್ ಚುನಾವಣೆಯಲ್ಲಿನ ಅಡ್ಡ ಮತದಾನ ಕೇಸರಿ ಮನೆಯಲ್ಲಿ ದಿನಕ್ಕೊಂದು ಸ್ವರೂಪ ಪಡೆಯುತ್ತಿದೆ. ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದರೂ ಕೂಡ ಒಬ್ಬರನ್ನೊಬ್ಬರು ಅನುಮಾನ ಮೂಡುವಂತೆ ಮಾಡಿದೆ. ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತಾಗಿ ನಡೆದುಕೊಂಡವರ ಪತ್ತೆ ಕಾರ್ಯ ನಡೀತಿದೆ. ಆದರೆ ಹೆಸರನ್ನ ಬಹಿರಂಗ ಮಾಡೋದು ಅಷ್ಟು ಸುಲಭನೂ ಅಲ್ಲ. ಇದೇ ಹೊತ್ತಿನಲ್ಲಿ ನಾನು ಅಡ್ಡ ಮತದಾನ ಮಾಡಿಲ್ಲವೆಂದು ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕ ಎಚ್ ಕೆ ಸುರೇಶ್ ಆಣೆ ಪ್ರಮಾಣ ಮಾಡಿದ್ದಾರೆ. ಸಾಕ್ಷಾತ್ ಪುಣ್ಯಕ್ಷೇತ್ರ. ಇವತ್ತು ಮಂಜುನಾಥ ಸ್ವಾಮಿಯನ್ನ ಕಾಯ್ತಕ್ಕಂಥವನು ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನ ಪಡೆದು ಅಲ್ಲಿ ಅವನಿಗೆ ಸೇವೆಯನ್ನ ಸಲ್ಲಿಸಿ ಮಂಜುನಾಥ ಸ್ವಾಮಿಯನ್ನ ದರ್ಶನವನ್ನು ಪಡೆದು ಮಂಜುನಾಥ ಸ್ವಾಮಿಯ ಮುಂದೆ ತಮ್ಮಲ್ಲಿ ಪ್ರಮಾಣವನ್ನ ಮಾಡಿ ಹೇಳ್ತಾ ಇದ್ದೇನೆ, ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ ಭಾರತೀಯ ಜನತಾ ಪಕ್ಷದ. ನಾನು ಅಡ್ಡ ಮತದಾನವನ್ನ ಮಾಡಿಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ದ್ರೋಹವನ್ನ ಮಾಡಿಲ್ಲ. ನಮ್ಮ ಅಧ್ಯಕ್ಷರು ವಿಪಕ್ಷ ನಾಯಕರು ಸೂಚಿಸ ಅಭ್ಯರ್ಥಿಗಳಿಗೆ ನಾನು ಮತವನ್ನು ಹಾಕಿದ್ದೇನೆ. ಅದಕ್ಕೆ ಮಂಜುನಾಥ ಸ್ವಾಮಿನೇ ಸಾಕ್ಷಿ, ನನ್ನ ಕ್ಷೇತ್ರದ ಜನತೆಯ ಸಾಕ್ಷಿ ಅನ್ನೋದಕ್ಕೆ ನನ್ನ ಕ್ಷೇತ್ರದ ಎಲ್ಲ ಮುಖಂಡರೊಂದಿಗೆ ಇವತ್ತು ಬಂದು ಮಂಜುನಾಥ ಸ್ವಾಮಿಗೆ ನನ್ನ ಭಕ್ತಿಯನ್ನ, ಭಾವನೆಯನ್ನ ಭಗವಂತನ ಮುಂದೆ ನಾನು ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದೀನಿ ಅಂತಲ್ಲ, ಭಗವಂತನ ಮುಂದೆ ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನ ನನಗೆ ಕಳವಿಲ್ಲ. ಅದರಿಂದ ಭಯ ಇಲ್ದಲೆ ಪರಮಾತ್ಮನ ಮುಂದೆ ಹಂಗಲಾಚಿ ನಾನು ಹೇಳ್ತಾ ಇದ್ದೆ. ಅಡ್ಡ ಮತದಾನ ಮಾಡಿದ್ದಕ್ಕೆ ಸಿಟ್ಟಾಗಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಆಗಲಿ ಶಾಸಕಾಂಗ ಸಭೆಗೂ ಮುಂದಾಗಿದ್ರು. ಆದರೆ ಪಕ್ಷದಲ್ಲೇ ಹಿರಿಯರ ವಿರೋಧ ಹಿನ್ನೆಲೆ ವಿಜೇಂದ್ರ ಮಾತ್ರ ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬಂದಿದ್ರು. ಆದರೆ ಬೇಲೂರು ಕ್ಷೇತ್ರದ ಬಿಜೆಪಿ ಶಾಸಕ ಎಚ್ ಕೆ ಸುರೇಶ್ ಮೇಲೆ ಕೆಲವರು ಅನುಮಾನ ವ್ಯಕ್ತಪಡಿಸಿದ್ರು. ಇದೇ ಕಾರಣಕ್ಕಾಗಿಯೇ ಇಂದು ಶ್ರೀ ಕ್ಷೇತ್ರದಲ್ಲಿ ನಿಂತು ಅಡ್ಡ ಮತದಾನ ಮಾಡಿಲ್ಲ ಎಂದು ಆಣೆ ಪ್ರಮಾಣ ಮಾಡಿದ್ದಾರೆ. ದೇವರ ಮುಂದೆ ಬುಷ್ಟಿ ಕಾಣಿಕೆ ಹಾಕಿದ್ದಾರೆ. ಅಣ್ಣಪ್ಪ ಸ್ವಾಮಿ ದರ್ಶನ ಪಡೆದ ಬೇಲೂರು ಕ್ಷೇತ್ರದ ಬಿಜೆಪಿ ಶಾಸಕ ಎಚ್ ಕೆ ಸುರೇಶ್ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದರು. ಇನ್ನು ಹಾಸನದ ಚನ್ನಕೇಶವ ಸ್ವಾಮಿ ಎದುರು ಆಣೆ ಪ್ರಮಾಣ ಮಾಡಿದ ಎಚ್ ಕೆ ಸುರೇಶ್ ದೇಗುಲದ ಬಲಿಕಲ್ಲು ಮುಟ್ಟಿ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ಅಂತ 3 ಬಾರಿ ಉಚ್ಚರಿಸಿದ್ದಾರೆ. ಅಡ್ಡ ಮತದಾನವನ್ನ ಮಾಡಿಲ್ಲ, ಅಡ್ಡ ಮತದಾನವನ್ನು ಮಾಡಿಲ್ಲ, ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ. ಅಡ್ಡ ಮತದಾನ ಯಾರು ಮಾಡಿದ್ರು ಅನ್ನೋದರ ಪಟ್ಟಿ ದೆಹಲಿಯಲ್ಲಿದೆ, ಕ್ರಮ ಆಗುತ್ತೆ. ಆದ್ರೆ ಯಾರು ಆಣೆ ಪ್ರಮಾಣ ಮಾಡಬೇಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ಮಾಡಿದವರು ಯಾರು ಅಂತ ಆಲ್ರೆಡಿ ಡೆಲ್ಲಿಯಲ್ಲಿ ಪಟ್ಟಿ ಅವರ ಹತ್ರ ಇದೆ. ಅದರಿಂದ ನಾನು ಎಲ್ಲ ನಮ್ಮ ಶಾಸಕರಿಗೆ ವಿನಂತಿ ಮಾಡ್ತೀನಿ, ಯಾರು ಆ ಥರ ಆಣೆ ಪ್ರಮಾಣ ಮಾಡೋಕ್ಕೆ ಹೋಗಬೇಡಿ, ಒಳ್ಳೇದಲ್ಲ. ಪಟ್ಟಿಯಲ್ಲಿ ರೆಡಿ ಇದೆ, ಯಾವಾಗ ಕ್ರಮ ತೆಗೆದುಕೊಳ್ಬೇಕು, ನಾಳೆ ತೆಗೆದುಕೊಬೇಕಾ, 6 ತಿಂಗಳು ಬಿಟ್ಟು ತೆಗೆದುಬೇಕಾ, ಇಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕಾದ್ರೆ ಯಾವ ಸಂದರ್ಭದಲ್ಲಿ ಇವ್ರಿಗೆ ಬುದ್ಧಿ ಕಲಿಸ್ಬೇಕು, ಇದೆಲ್ಲ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ಮಧ್ಯಂತರ ವರದಿಯಲ್ಲಿ ನಾವು ಯಾವ ಹೆಸರನ್ನು ಕೊಟ್ಟಿಲ್ಲ ಅಂತ ಸಿಟಿ ರವಿ ಹೇಳಿದ್ರೆ, ಬಿಜೆಪಿ ಶಾಸಕ ಸುರೇಶ್ ಗೌಡ ಮಾತನಾಡಿ ತಾಯಿಗೆ ದ್ರೋಹ ಬಗೆದವರನ್ನ ಸುಮ್ಮನೆ ಬಿಡುವುದಿಲ್ಲ ಅಂದಿದ್ದಾರೆ.
ನಾವು ಯಾರ ಹೆಸರನ್ನು ಉಲ್ಲೇಖ ಅದರಲ್ಲಿ ಮಾಡಿಲ್ಲ. ಸಂದರ್ಭದಲ್ಲಿ ಯಾವ್ಯಾವ ಎಚ್ಚರಿಕೆ ವಹಿಸಬೇಕಾಗಿತ್ತು, ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನಷ್ಟನ್ನೇ ಅಂತರವಲೋಕನಕ್ಕೆ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಳಗಡೆ ನಾವು ಮಾಹಿತಿಯನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಅದನ್ನ ಯಾರು ಕಳ್ತನ ಮಾಡಿದ್ದಾನೆ, ಯಾರು ವೋಟ್ ಕ್ರಾಸ್ ಮಾಡಿದ್ದಾನೆ ಅಂತ ಪಾರ್ಟಿಗೆ ಗೊತ್ತಿದೆ. ಪಾರ್ಟಿ ಕರೆಕ್ಟ್ ಟೈಮಲ್ಲಿ ಅವನ್ನ ಕಿಕ್ಔಟ್ ಮಾಡುತ್ತೆ. ಪಾರ್ಟಿ ಯಾರನ್ನೂ ಇಲ್ಲಿ ಬಿಡಲ್ಲ. ಪಕ್ಷದ್ರೋಹಿಗಳನ್ನ, ತಾಯಿಗೆ ವಿಶ್ವಾಸ ದ್ರೋಹ ಮಾಡುವಂತವನ್ನ, ಟಿಕೆಟ್ ಪಾರ್ಟಿಯಿಂದ ತಗೊಂಡು ಪಾರ್ಟಿಗೆ ಚೂರಿ ಹಾಕೋವನ್ನ ಎಲ್ಲಿದ್ರೂ ಬಿಡಲ್ಲ ಭಾರತೀಯ ಜನತಾ ಪಕ್ಷ. ಅಡ್ಡ ಮತದಾನ ಮಾಡಿದವರ ಹೆಸರು ಹೈಕಮಾಂಡ್ ಬಳಿ ಇದೆ, ಕ್ರಮ ಆಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಿದ್ದಾರೆ. ಆದರೆ ತಮ್ಮ ಮೇಲೆ ಬಂದಿರುವ ಆರೋಪದಿಂದ ಮುಕ್ತವಾಗೋಕೆ ಬಿಜೆಪಿ ಶಾಸಕ ಎಚ್ ಕೆ ಸುರೇಶ್ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡೇ ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.